ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ಬ್ಲಾಗ್ ಬೆಳಗ್ಗೆನೆ ಶುರು ಮಾಡಿದ್ದೀನಿ. ಅಂದರೆ ಕೊನೆ ಕೊಯ್ಲು ಅಡಿಕೆ ಕೊಯ್ಲಿನ ಬ್ಲಾಗ್ ಇದು. ಕೊನೆ ಕೊಯ್ಲಾಗಿರೋದ್ರಿಂದ ಸ್ಪೆಷಲ್ ಅಡುಗೆ ಅಂದರೆ ಪಾಯಸ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತಿಂಡಿ ಪಲಾವು ಪ್ರತಿ ವರ್ಷವೂ ಕೂಡ ಮಾಡ್ತೀವಿ, ಎಲ್ಲ ಕಡೆನೂ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ಪ್ರತಿ ವರ್ಷವೂ ಕೂಡ ಅಡಿಕೆ ಕೊನೆ ಕೊಯ್ಲಲ್ಲಿ ಸ್ಪೆಷಲ್ ಅಡುಗೆ ಮಾಡಿ ಊಟಕ್ಕೆ ಬಡಿಸೋದುಂಟು. ಅದಕ್ಕೋಸ್ಕರ ಬೇಗ ಕೆಲಸ ಶುರು ಮಾಡಿದ್ದೀನಿ. ಬನ್ನಿ ವ್ಲಾಗ್ ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ಜೀವನ ಶೈಲಿನ ಶೇರ್ ಮಾಡಿ. ಹೊಸಬ್ರು ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಕೆಲಸ ಏನೋ ಬೇಗನೆ ಶುರು ಮಾಡಿದೆ. ನಾನು ಅಡುಗೆಗೂ ಬೇಕಾಗಿರ್ತಕ್ಕಂಥ ಎಲ್ಲ ತರಕಾರಿನೂ ಕೂಡ ಹಚ್ಚಿ ಎತ್ತಿಟ್ಕೊಂಬಿಡೋಣ ಅಂತೇಳಿ ಒಂದೇ ಸಲ ಕೂತ್ಕೊಂಡು ತಿಂಡಿ ಪಲಾವಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ತರಕಾರಿನೂ ಕೂಡ ಹಚ್ಕೊಂಡು, ಮೊಸರು ಬಜ್ಜಿಗೆ ಬೇಕಾಗಿರ್ತಕ್ಕಂಥದ್ದನ್ನೆಲ್ಲ ಹಚ್ಕೊಂಡು, ಅದಾದಮೇಲೆ ಸಾಂಬಾರಿಗೆ ಎಲ್ಲದಕ್ಕೂ ಕೂಡ ಹಚ್ಕೊಂಡು ಎತ್ತಿಡ್ತಾ ಇದ್ದೀನಿ. ಹಾಗೆ ಇವತ್ತಿನ ತಿಂಡಿ ಪಲಾವ್ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಾನು ಇಡ್ಲಿ ದೋಸೆ ಈ ಥರದ್ದು ಮಾಡಿದ್ರೆ ಮಧ್ಯಾಹ್ನ ಊಟ ಹೆವಿ ಇರೋದ್ರಿಂದ ಅವ್ರಿಗೆ ತಿನ್ನೋದು ಅಷ್ಟು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಪಲಾವ್ ಮೊಸರು ಬಜ್ಜಿ ತಿಂದಿದ್ರೆ ಮಧ್ಯಾಹ್ನ ಅಡುಗೆ ಅಂದರೆ ಸಖತ್ತಾಗಿರ್ತಕ್ಕಂಥ ಮೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಅದಕ್ಕೋಸ್ಕರ ನಾನು ಅಂದ್ಕೊಂಡು ತುಂಬ ಜನ ಇವತ್ತು ಅಂದರೆ ಗಂಡಾಳು ಕೂಡ 3 ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಾಗೆ ಹೆಣ್ಣಾಳು 5 ಜನ, ಅಲ್ಲಿಗೆ 8 ಜನ ಕೆಲಸದವರು, ಗೊನೆಕಾರರು, ನಾವು ಎಲ್ಲ ಸೇರಿ ಒಂದು 10ರಿಂದ 12 ಜನ ಆಗ್ತೀವಿ ಅಂತ ತಿಂಡಿನ ಸ್ವಲ್ಪ ಜಾಸ್ತಿನೇ ಮಾಡಿದೆ. ಆದರೆ ಈ ಸಲನೂ ಕೂಡ ಗಂಡಾಳು ಕೈ ಕೊಟ್ಟರು. ಗಂಡಾಳು ಯಾಕೆ ಪ್ರತಿ ಸಲನೂ ಕೈ ಕೊಡ್ತಾ ಇದ್ದಾರೆ ಅಂತ ಅಂದರೆ, ನಾವು ಇದು ಪರ್ಮನೆಂಟಾಗಿ ಇರ್ತಕ್ಕಂಥ ಗಂಡಾಳಿಗೆ ಹಿಂದಿನ ದಿವಸನೇ ಹೇಳಿ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಗಂಡಾಳಲ್ಲ. ಇವರು ಗುಬ್ಬಿಲಿ ಹೋಗಿ ಅವರು ಬೇರೆ ಕಡೆಯಿಂದ ಬಂದು ಉಳ್ಕೊಂಡಿರ್ತಕ್ಕಂಥವ್ರು ತುಂಬ ಜನ ಉಳ್ಕೊಂಡಿರ್ತಾರೆ. ಅವ್ರನ್ನ ಬೆಳಗ್ಗೆ 6 ಗಂಟೆಗೆ ಹೋದರೆ ಅಲ್ಲೇ ಸಿಗ್ತಾರೆ. ಅವ್ರನ್ನ ಕರ್ಕೊಂಬರೋದು ಅಂತ ಹೇಳಿ ನಮ್ಮನೆಯವರು ಬೆಳಗಿನ ಜಾವ 5ವರೆಗೆ ಎದ್ದು ಗುಬ್ಬಿಗೆ ಹೋದರೆ, ಈ ಸಲ ಅವರೆಲ್ಲ ಗೊಬ್ಬರ ಹಾಕೋದಕ್ಕೆ ಅಂತ ಹೇಳಿ ಬೇರೆ ಕಡೆ ಹೋಗಿ ಅಡಿಕೆಕಾಯಿ ಕೆಲಸ ಅಂದರೆ ಬರೋದಕ್ಕೆ ಲೇಟ್ ಆಗ್ತಾರಂತೆ. ಅದಕ್ಕೋಸ್ಕರ ಗಂಡಾಳು ಬರಲಿಲ್ಲ. ಅವ್ರು ಬರಲಿಲ್ಲ ಅಂತ ನಾವು ಅಡಿಕೆ ಕೆಲಸನ ನಿಲ್ಲಿಸೋಂಗಿರಲಿಲ್ಲ. ಯಾಕಂತಂದರೆ ಗೊನಕಾರ ಆಲ್ರೆಡಿ ರೆಡಿ ಇದ್ದರು, ಹೆಣ್ಣಾಳುಗಳಿಗೆಲ್ಲ ಹೇಳಿದ್ವು. ಅದರಿಂದ ನಾನು ನಮ್ಮನೆಯವ್ರು ಬಂದು ಹೇಳೋದ್ರೊಳಗಡೆ ನಾನು ತಿಂಡಿ ಕೆಲಸ ಎಲ್ಲ ರೆಡಿ ಮಾಡಿದ್ದೆ. ಅದರಿಂದ ಪಲಾವ್ ಸ್ವಲ್ಪ ಉಳಿದ್ರೆ ಮಧ್ಯಾಹ್ನ ಊಟಕ್ಕೆ ಇಟ್ಟರಾಯಿತು. ಯಾವುದೇ ಅನ್ನ ಆದರೂ ವೇಸ್ಟ್ ಮಾಡಬಾರ್ದು. ನಾನೇನು ಬೇಕು ಅಂತ ಅವ್ರಿಗೆ ಮಧ್ಯಾಹ್ನಕ್ಕೂ ಅದನ್ನೇ ಇಡಬೇಕು ಅಂತ ಏನು ರೆಡಿ ಮಾಡಿದ್ದಲ್ಲ. ಅದರಿಂದ ಉಳಿದ್ರೆ ಅದನ್ನು ಇಡೋಣ ಅಂತೇಳಿ ನಾನು ಮೊದಲೇ ಪ್ರಿಪೇರ್ ಆಗಿದ್ದು ಪೂರಿ, ಸಾಗು, ಬೋಂಡ, ಅನ್ನ ಸಾರು, ಹಾಗೆ ಇನ್ನೇನು ಹೇಳಲಿಲ್ಲ, ಬೋಂಡ, ಅನ್ನ ಸಾರು, ಪಾಯಸ ಈ ಥರ ರೆಡಿ ಮಾಡ್ಕೊಳೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡು ತಿಂಡಿ ಮಾಡ್ತಾಯಿದ್ದೆ. ನಮ್ಮನೆಯವರು ಈಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನೋಡಿ ಗಂಡಾಳು ಬರಲಿಲ್ಲ, ಬರೀ ಹೆಣ್ಣಾಳಿಗೆ ಅಷ್ಟೇ ತಿಂಡಿ ಅಂತ. ನಾನು ನೋಡಿ ಅಷ್ಟರಲ್ಲಿ ಪಲಾವ್ ರೆಡಿಯಾಗಿತ್ತು. ಅವ್ರಿಗೆ ತಿಂಡಿ ಕೊಟ್ಟು ಕಳಿಸಿದ ಮೇಲೆ ಅಡುಗೆ ಕೆಲಸ ಮಾಡೋಣ. ನಾನಿವತ್ತು ತಿಂಡಿ ತಗೊಂಡು ಹೋಗ್ತಾ ಇಲ್ಲ. ಇದು ಕೊನೆ ಕೊಯ್ಲು ಆಗಿದ್ರೂ ಕೂಡ ಕೆಲಸದವರು ಬರ್ತಾರೆ, ನಾನು ಆರಾಮಾಗಿ ತಿಂಡಿ ಊಟ ಇಡೋಣ, ನಾನು ಸ್ವಲ್ಪ ಕೆಲಸ ಕಡಿಮೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಆದ್ದರಿಂದ ಕೆಲಸ ಗಂಡಾಳು ಬಂದಿಲ್ದರಿಂದ ನಾನು ಕೂಡ ಬೇಗನೆ ಹೋಗಬೇಕು ಅಂತ ನಮ್ಮ ಮನೆಯವರು ಕಾಲ್ ಮಾಡಿದ್ರು. ಆದರೂ ನಾನು ಹೋಗೋಕ್ಕಾಗೋದಿಲ್ಲ, ಮಧ್ಯಾಹ್ನ ಊಟ ತೊಗೊಂಡೆ ಹೋಗೋದು. ಇವಾಗ ತಿಂಡಿ ರೆಡಿ ಆಯಿತು. ನಾನು ಕುಕ್ಕರಲ್ಲೇ ತಿಂಡಿ ಮಾಡೋದು, ಆದರೆ ಜಾಸ್ತಿ ಜನ ಇದ್ದಿದ್ದರಿಂದ ಅಷ್ಟು ದೊಡ್ಡ ಕುಕ್ಕರ್ ಇರಲಿಲ್ಲ. ಅದರಿಂದ ನಾನು ಪಾತ್ರೆಯಲ್ಲೇ ಅಂದರೆ ಸೋನಾ ಮಸೂರಿ ಅಕ್ಕಿನ ಒಂದು ಪಾತ್ರೆಯಲ್ಲೇ ಒಗ್ಗರಣೆ ಮಾಡಿ ನೀರು ಇಂಗಿಸೋ ಥರ ಅಳತೆಯಲ್ಲಿ ನೀರಿಟ್ಟು ಪಲಾವ್ ರೆಡಿ ಮಾಡಿದೆ. ಬರೀ ಪಲಾವ್ ಅಷ್ಟು ಚೆನ್ನಾಗಿರಲ್ಲ, ಅದ್ರ ಜೊತೆ ಮೊಸರು ಬಜ್ಜಿ ಅಥವಾ ಮೊಸರು ಪಚಡಿ ಅಂತಲೇ ಅಂತಾರೆ, ಅದನ್ನು ಕೂಡ ರೆಡಿ ಮಾಡಿದೆ. 1 ಲೀಟರ್ ಮೊಸರನ್ನ ತರಿಸಿ ರೆಡಿ ಮಾಡಿದ್ದೆ. ಈ ರೀತಿಯಾಗಿ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿ ಮೊಸರು ಬಜ್ಜಿ ಅಂತ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಅಷ್ಟರಲ್ಲಿ ಕಾಲ್ ಮಾಡಿದೆ, ತಿಂಡಿ ತೊಗೊಂಡೋದಕ್ಕೆ ಬನ್ನಿ, ನಾನು ಬರೋಕ್ಕಾಗೋದಿಲ್ಲ ಅಂತ. ನಮ್ಮ ಮನೆಯವರು ನೀನೇ ತೊಗೊಂಬಾ, ಜಲನ್ ಗಾಡಿ ತೊಗೊಂಡು ಅಂತ ಅಂದರು. ಆದರೂ ಕೂಡ ನಾನು ಹೋಗಿ ತಿಂಡಿ ಬಡಿಸಿ ಮತ್ತೆ ಬಂದು ಇಲ್ಲಿ ಅಡುಗೆ ಕೆಲಸ ಶುರು ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ, ಇಲ್ಲ ತಿಂಡಿ ನೀವೇ ತೊಗೊಂಡೋಗಿ, ನಾನು ಮಧ್ಯಾಹ್ನ ಬರ್ತೀನಿ ಅಂತಂದು ಅವ್ರು ಬರೋದ್ರೊಳಗಡೆ ಪಲಾವ್ನೆಲ್ಲ ಬಾಕ್ಸಿಗೆ ಹಾಕೋಣ ಅಂತೇಳಿ ಕೂತ್ಕೊಂಡೆ. ನೀವು ಕೇಳ್ಬೋದು, ತುಂಬ ಜನ ಕೇಳ್ತಾ ಇದ್ದೀರಾ ನನ್ನ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ, ಮೇಡಮ್ ನೀವು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಕೆಲಸದವ್ರಿಗೆ ತುಂಬ ಚೆನ್ನಾಗಿ ಊಟಕ್ಕೆ ಬಡಿಸ್ತೀರಾ ಅಂತ. ಅವರು ಕೆಲಸದವ್ರಾಗಲಿ ಮನೆಯವರಾಗಲಿ ನನಗೆ ಊಟ ಬಡಿಸೋದು, ಅಡುಗೆ ಮಾಡಿದರೆ ತುಂಬ ಇಷ್ಟ. ಅವರು ನೀಟಾಗಿ ಊಟ ಮಾಡಿದ್ರಂತೂ ತುಂಬ ಖುಷಿಯಾಗುತ್ತೆ. ಆಮೇಲೆ ನನಗೆ ಊಟ ಬಡಿಸೋದಕ್ಕೆ ಮುಂಚೆ ಎಲ್ಲ ಅರೇಂಜ್ ಆಗಿರಬೇಕು. ಅಂದರೆ ಈಗ ಅಲ್ಲಿ ಬೇಯ್ತಾ ಐತೆ ತಡಿ ಇಟ್ಟುಬಿಡ್ತೀನಿ, ಈಗ ಅಲ್ಲಿ ಹಪ್ಳ ಕರ್ಕೊಂಬರ್ತೀನಿ ಊಟ ಮಾಡ್ತಿರ್ರಿ, ಈ ಥರ ಇಡೋದು ನನಗೆ ಇಷ್ಟ ಆಗೋದಿಲ್ಲ. ತುಂಬ
ತುಂಬ ಚೆನ್ನಾಗಿ ಅರೇಂಜ್ ಮಾಡಿ ಊಟ ಇಡೋದು, ಅರೇಂಜ್ ಮಾಡಿ ಊಟ ಇಡೋರು ಕಂಡ್ರೂ ನನಗೆ ತುಂಬ ಇಷ್ಟ. ನನಗೆ ಅರೇಂಜ್ ಮಾಡಿ ಊಟ ಇಡೋದು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಎಷ್ಟೇ ಕಷ್ಟ ಆದರೂ ಕೂಡ ಟೈಮ್ ಕೊಟ್ಟು ಅದಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮಲ್ಲಿ ಬೇಗ ಎದ್ದು ಒಂದಿನ ರಿಸ್ಕ್ ಆಗುತ್ತೆ, ಅಥವಾ ಯಾರಾದರೂ ಬಂದಿದ್ದ ದಿವಸ ಆ ರೀತಿ ಆಗುತ್ತೆ. ಇನ್ನು ಆಮೇಲೆ ಮನೇಲಿ ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಊಟ ಮಾಡ್ಕೊಂಡು ತಿನ್ಬೋದಲ್ವ. ಯಾರಾದರೂ ಬಂದಾಗ ಅದನ್ನೆಲ್ಲ ನಾವು ಕಷ್ಟನಾಗಲಿ ನಮಗೆ ಸಾಕಾಗುತ್ತೆ ಅನ್ನೋದಾಗಲಿ ತೋರಿಸ್ಕೊಳೋದು ನನಗಿಷ್ಟ ಆಗೋದಿಲ್ಲ. ಫೈನಲ್ಲಾಗಿ ಅವ್ರಿಗೆ ತಿಂಡಿ ಕೊಟ್ಟು ಕಳಿಸಿದ್ಮೇಲೆ ನಾನು ಕೂಡ ತಿಂಡಿ ಮುಗಿಸಿ ಅಡುಗೆ ಕೆಲಸ ಶುರು ಮಾಡಿದೆ. ಪಾಯಸ ಮಾಡ್ತಾಯಿದ್ದೀನಿ. ಪಾಯಸ ಯಾವ ಪಾಯಸ ಅಂತಂದರೆ ಹೆಸರು ಬೇಳೆ ಶಾವಿಗೆ ಪಾಯಸ. ನಾನು ಅಂದ್ಕೊಂಡೆ ಉಂಡಕ್ಕಿ ಪಾಯಸ ಮಾಡಿ ತುಂಬ ದಿನ ಆಗಿದೆ, ಉಂಡಕ್ಕಿ ಪಾಯಸ ಮಾಡೋಣ ಅಂತ. ಉಂಡಕ್ಕಿ ಪಾಯಸ ಅಂದರೆ ಗೊತ್ತಿರುತ್ತೆ ಅಲ್ವಾ ನಿಮಗೆ. ಅದಕ್ಕೆ ಅಂದ್ಕೊಂಡೆ. ನಮ್ಮ ಅಣ್ಣ ತಮ್ಮದಿರ ಮನೇಲಿ ಇನ್ನೊಬ್ಬರು ಮನೇಲಿ ಈ ಹಿಂದೆ ಅವರು ಕೂಡ ಕಡೆ ಕುಯ್ಲಲ್ಲಿ ಉಂಡಕ್ಕಿ ಪಾಯಸ ಮಾಡಿದರು ಅಂತ ಅಂತಿದ್ರು. ಅವ್ರ ಮನೆಗೆ ಹೋಗೋ ಕೆಲಸದವ್ರೆ ನಮ್ಮ ಮನೆಗೂ ಬರೋದ್ರಿಂದ ಅಲ್ಲಿ ಊಟ ಮಾಡಿದ್ದಾರೆ. ನಾನು ಬೇರೆ ಪಾಯಸ ಮಾಡೋಣ ಅಂತೇಳಿ ಶಾವಿಗೆ ಪಾಯಸ ರೆಡಿ ಮಾಡಿದೆ. ಪಾಯಸ ಫೈನಲ್ಲಾಗಿ ರೆಡಿ ಆಯಿತು. ಇವಾಗ ಪೂರಿ ಅರಿಬೇಕಿತ್ತು. ಸಾಗು ಕೂಡ ರೆಡಿ ಮಾಡಿದ್ದೆ. ಸಾಗು ಅಂದರೆ ತರಕಾರಿ ಬಟಾಣಿ ಎಲ್ಲ ಹಾಕಿ ಪೂರಿಗೆ ಸಾಗು ಕೂಡ ರೆಡಿಯಾಗಿತ್ತು. ಇವಾಗ ನಾನು ಪೂರಿ ರೆಡಿ ಮಾಡ್ಕೊತಾ ಇದ್ದೀನಿ. ಪೂರಿನ ನಾನು ಒಂದು ಮೂರು ಥರ ಇಡೋಣ. ಪಾಯಸ ಊಟ ಮಾಡೋಕ್ಕಾಗೋದಿಲ್ಲ, ಮತ್ತು ಅನ್ನ ಸಾರು ಎಲ್ಲ ಇರುತ್ತೆ, ಬೋಂಡ, ಸೈಡ್ಸ್ ಹೆಸರುಬೇಳೆ ಕೋಸಂಬರಿ ಕೂಡ, ಹೆಸರು ಕಾಳು ಮತ್ತು ಸೌತೆಕಾಯಿ ಕೋಸಂಬರಿನೂ ಕೂಡ, ಅದನ್ನೆಲ್ಲ ತಿನ್ನೋದಕ್ಕಾಗೋದಿಲ್ಲ ಅಂತೇಳಿ ಮೂರು ಪೂರಿ ಥರ ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ಅಳತೆ ಮಾಡಿ ಅಂದರೆ ಎಣಿಸ್ಕೊಂಡು ಮೂರು ಪೂರಿ ಇಟ್ಟು ಇನ್ನು ಸೈಡ್ಸ್ ಎಲ್ಲ ಇಡೋದಕ್ಕೆ ಸರಿಯಾಗುತ್ತೆ ಅಂತ ರೆಡಿ ಮಾಡಿಕೊಂಡೆ. ಪೂರಿ ತುಂಬ ಚೆನ್ನಾಗಿ ಬಂದಿತ್ತು. ಗೋಧಿ ಹಿಟ್ಟಲ್ಲೇ ಪೂರಿ ಮಾಡಿದ್ದು, ಅದು ತುಂಬ ಚೆನ್ನಾಗಿ ಊದಿತ್ತು ಕೂಡ. ಅಂದರೆ ಅಲ್ಲಿ ತೊಗೊಂಡೋದ್ರೊಳಗಡೆ ಸ್ವಲ್ಪ ಮೆತ್ತಗಾಗುತ್ತೆ. ಅಂದರೆ ಮದುವೆ ಸ್ಟೈಲಲ್ಲಿ ಮದುವೆ ಮನೆಗಳಲ್ಲೆಲ್ಲ ಇದೇ ಥರ ಇಡ್ತಾರಲ್ಲ ಆ ರೀತಿ ಆಗುತ್ತೆ ಅಂತ ಅಂದ್ಕೊಂಡು ಅಡುಗೆ ಎಲ್ಲ ರೆಡಿ ಮಾಡಿ ನಾಳೆ ನಾನು ದೇವಸ್ಥಾನಕ್ಕೆ ಹೋಗಬೇಕು. ಯಾಕೆ ದೇವಸ್ಥಾನಕ್ಕೆ ಅಷ್ಟು ಅರ್ಜೆಂಟಾಗಿ ಹೊರಟಿದ್ದು ಅಂತ ನಾನು ನಾಳೆ ಒಳಗಲ್ಲಿ ಹೇಳ್ತೀನಿ. ಇಷ್ಟು ಕೆಲಸ ಇದ್ದರೂ ಕೂಡ, ಅಂದರೆ ಇವತ್ತು ಅಡಿಕೆಕಾಯಿ ಕೀಳ್ತಾ ಇದ್ದೀವಿ ಅಷ್ಟೇ, ಸುಲಿದಿದ್ದೆಲ್ಲ ಆಗಿರೋದಿಲ್ಲ. ಆದರೂ ಕೂಡ ಈ ದೇವಸ್ಥಾನಕ್ಕೆ ಹೋಗಲೇಬೇಕು. ಅದು ನಾಳೆನೇ ಹೋಗಬೇಕು. ಅದು ಯಾಕೆ ಅಂತ ನಾನು ನಾಳೆ ಒಳಗಲ್ಲಿ ಹೇಳ್ತೀನಿ. ಅದಕ್ಕೋಸ್ಕರ ಸೀರೆನ ನಾನು ಎಲ್ಲ ಸೀರೆನೂ ಕೂಡ ಮಡೀಲಿ, ಅಂದರೆ ಒಂದು ಸಲ ಉಟ್ಕೊತಿದ್ದಂಗೆ ಅದನ್ನು ವಾಶ್ ಮಾಡಿ ಹಾಕೋದಿಲ್ಲ. ಅದಕ್ಕೋಸ್ಕರ ಯಾವ ಸೀರೆ ಮಡಿ ಇರೋಲ್ವೋ ಗೊತ್ತಿಲ್ಲ ಅಂತೇಳಿ ಉಟ್ಕೊಂಡು ಹೋಗತಕ್ಕಂಥ ಸೀರೆನ ನೀರಿಗೆ ಎದ್ದಿ ಮಡಿ ಮಾಡಿ ಒಣ ಹಾಕಿ ನಾನಿವಾಗ ಬಿಸಿ ಪೂರಿ ಕರ್ಕೊತಾ ಇದ್ದೀನಿ. ನಾನು ಅಂದರೆ ನಮ್ಮ ಮನೆಯವ್ರು ಇನ್ನೂ ಬರೋದು ಟೈಮ್ ಇತ್ತು, 12:30 1 ಗಂಟೆ. ಈಗ ಒಂದು 2 ಗಂಟೆ ಅಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಪೂರಿ ಎಲ್ಲ ರೆಡಿ ಮಾಡಿಕೊಂಡು ಇನ್ನೂ ಬಿಸಿ ಬೋಂಡ ಬೇರೆ ಹಾಕಬೇಕು. ಬೋಂಡ ಮೆಣಸಿನ್ಕಾಯಿ ಬೋಂಡಕ್ಕೆ ರೆಡಿ ಮಾಡಿದ್ದೆ. ಅದರಿಂದ ಒಬ್ಬೊಬ್ಬರು ಈ ಕೆಲಸನ ಮಾಡೋದು ಸ್ವಲ್ಪ ಕಷ್ಟ. ಆದರೂ ಕೂಡ ಟೈಮು ನಾನು ಅಡ್ಜಸ್ಟ್ ಮಾಡಿಕೊಂಡು ಫಾಸ್ಟಾಗಿ ಮಾಡಿನೇ ಮುಗಿಸ್ತೀನಿ. ಇವತ್ತು ನಮ್ಮ ಅತ್ತೆ ಕೂಡ ಊರಲ್ಲಿ ಇರಲಿಲ್ಲ, ಅದರಿಂದ ನಾನೇ ಮಾಡಬೇಕಿತ್ತು. ಇದ್ದಿದ್ರೆ ಅವ್ರನ್ನ ಹೆಲ್ಪಿಗೆ ಕರಿಬೋದಿತ್ತು. ಅವರು ನೆಂಟರು ಮನೆಗೆ ಹೋಗಿದ್ರು, ಅದರಿಂದ ನಾನೇ ಅಡುಗೆ ಕೆಲಸ ಮಾಡಿದೆ. ಇನ್ನೇನು ನನ್ನ ನಾದಿನಿ ಅಂಗಡಿಲಿರುತ್ತೆ. ರೇಖಂಗೂ ಕೂಡ ಕೆಲಸದವ್ರು ಬಂದಿರ್ತಾರೆ. ನೀವು ಕೇಳ್ಬೋದು ರೇಖನ್ ಕರಿಬೋದಾಗಿತ್ತು ಅಂತ. ಅವಳಿಗೂ ಕೂಡ ಕೆಲಸದವ್ರು ಬಂದಿದ್ದರು, ಅದರಿಂದ ಅವಳನ್ನು ಕೂಡ ಕರೀಲಿಲ್ಲ. ಪೂರಿ ಎಲ್ಲ ಕರೆದು ಎತ್ತಿಟ್ಟ ಮೇಲೆ ಬಿಸಿ ಬೋಂಡ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಬಜ್ಜಿ ಅಂತೂ ಸಖತ್ತಾಗಿತ್ತು ಟೇಸ್ಟು. ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇತ್ತು. ನಿಮಗೂ ಕೂಡ ಯಾರಿಗೆಲ್ಲ ಬೋಂಡ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಕೊನೆ ಕೊಯ್ಲು ಅಡಿಕೆ ಕೊಯ್ಲು ಮುಗೀತು. ಅಂದರೆ ಈ ವರ್ಷದ ಅಡಿಕೆನೂ ಕೂಡ ಮುಗಿದೋಯ್ತು. ಇನ್ನೂ 5-6 ತಿಂಗಳು ಮುಂದಿನ ವರ್ಷದ ಅಡಿಕೆಗೋಸ್ಕರ ರೈತರು ವೆಯ್ಟ್ ಮಾಡಲೇಬೇಕು. ಅಡಿಕೆ ಎಲ್ಲ ಮುಗಿಸ್ಕೊಂಡ್ಮೇಲೆ ರೇಟ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ. ಇನ್ನೂ ಕೂಡ ಅಡಿಕೆ ಮಾರಾಟಕ್ಕೆ ಹೋಗಿಲ್ಲ. ನೋಡೋಣ ಯಾವ ರೇಟಿಗೆ ಮಾಡ್ತೀವಿ, ಅದನ್ನೇನಾದರೂ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಫೈನಲ್ಲಾಗಿ ಇಷ್ಟು ಅಡುಗೆ ರೆಡಿ ಆಯಿತು, ನೀವು ನೋಡ್ತಾ ಇರ್ಬೋದು. ಇದನ್ನೆಲ್ಲ ನಾನು ಬಾಕ್ಸ್ಗಳಿಗೆಲ್ಲ ಪ್ಯಾಕ್ ಮಾಡಿಕೊಂಡು ನಮ್ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮನೆಯವ್ರು ಬಂದರು. ಪ್ಯಾಕ್ ಮಾಡಿರ್ತಕ್ಕಂಥ ಬಾಕ್ಸ್ಗಳನ್ನೆಲ್ಲ ಬ್ಯಾಗ್ ಇಟ್ಕೊಂಡು ತೋಟದ ಹತ್ರ ಹೊರಟೆ. ನಮ್ಮನೆಯವರು ಇದನ್ನು ನಾಳೆ ಮಿಷಿನ್ಗೆ ಹಾಕಬೇಕಾದ್ರೆ ಮಾಡಿದರೆ ಎಲ್ಲ ಬಾಕ್ಸ್ಗಳನ್ನೂ ಕೂಡ ತೊಗೊಂಡೋಗೋದು ತಪ್ಪದು, ಮನೆ ಹತ್ರನೇ ನೀಟಾಗಿ ಊಟಕ್ಕೆ ಇಡ್ಬೋದಾಯಿತು ಅಂದರು. ನಾನು ಯಾಕೆ ಮೊದಲನೇ ದಿನವೇ ಮಾಡ್ತೀನಿ ಅಂದರೆ ಗೊನಿಕಾರರು ಅಂದರೆ ಅಡಿಕೆಕಾಯಿ ಕೀಳ್ತಕ್ಕಂಥವ್ರು 2ನೇ ದಿವಸ ಇರೋದಿಲ್ಲ. ಅವ್ರಿಗೂ ಕೂಡ ಸ್ಪೆಷಲ್ ಅಡುಗೆ ಊಟನ ಬಡಿಸ್ಬೇಕಲ್ವ. ಅದಕ್ಕೋಸ್ಕರ ನಾನು ಇಲ್ಲ ಅವ್ರು ಇರೋದಿಲ್ಲ, ನಾವು ಊಟಕ್ಕೆ ಬರ್ರಿ ಅಂತಂದರೆ ಅವ್ರು ಬರೋದಿಲ್ಲ, ಬೇರೆ ಕಡೆ ಹೋಗಿರ್ತಾರೆ, ರಿಸ್ಕ್ ಆದರೂ ಆಗಲಿ ನಾನು ಗೊನಿಕಾರಿಗೂ ಕೂಡ ಸ್ಪೆಷಲ್ ಅಡುಗೆ ಬಡಿಸ್ಬೇಕು ಅಂತೇಳಿ ಪ್ರತಿ ವರ್ಷವೂ ಕೂಡ ಅಡಿಕೆಕಾಯಿ ಕೀಳೋದಿಸ್ಲೇ ಸ್ಪೆಷಲ್ ಅಡುಗೆನ ಮಾಡ್ತೀನಿ. ಸ್ಪೆಷಲ್ ಅಡುಗೆ ಅಂತಂದರೆ ಇಷ್ಟೊಂದೇ, ನೀವೇನು ಭಾರಿ ಮಾಡಿದ್ದೀರಾ ಅಂತೆಲ್ಲ ಅನ್ಬೇಡಿ. ಇಷ್ಟು ಮಾಡಿರೋದನ್ನೇ ನಾನು ಸ್ಪೆಷಲ್, ಅಂದರೆ ಸ್ವೀಟ್ ಇರುತ್ತಲ್ಲ ಅದಕ್ಕೋಸ್ಕರ ಸ್ಪೆಷಲ್ ಅಂದೆ ಅಷ್ಟೇ. ಫೈನಲ್ಲಾಗಿ ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ತೋಟದ ಹತ್ರ ಹೋದೆ. ನಾನು ಹೋದಾಗ ಅವರು ಇನ್ನೊಂದು 2-3 ಸಾಲಿದೆ, ಇದನ್ನು ಮುಗಿಸ್ಬಿಟ್ಟೆ ಊಟ ಮಾಡ್ತೀವಿ ಅಂತ ಅಂದರು. ಅದರಿಂದ ನಾನು ಕೂಡ ಊಟದಲ್ಲಿಟ್ಟು ಹೋಗಿ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಅಡಿಕೆಕಾಯಿನ 5 ಸಲ ಗಂಡಾಳುಗಳಿಗೂ ಇರಲಿಲ್ವಲ್ಲ,
ನಾನು ಸ್ವಲ್ಪ ಹೊತ್ತು ಆದ್ಬಿಟ್ಟೆ ಊಟಕ್ಕೆ ಇಡೋಣ ಅಂತೇಳಿ ಅವ್ರ ಜೊತೆ ಸೇರಿಕೊಂಡು ನಾನು ಕೂಡ ಅಡಿಕೆ ಕಾಯಿನ ಆದೆ. ಕೊನೆ ಕೊಯ್ಲಾಗಿರೋದ್ರಿಂದ ಈ ಸಲ ಅಡಿಕೆ ಕಡಿಮೆ ಇರುತ್ತೆ. ಇಳುವರಿ ಹೇಗಿದೆ ಪ್ರತಿ ವರ್ಷವೂ ಅಂದರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಅಂತ ಅಂದರೆ ಪರವಾಗಿಲ್ಲ, ಇಳುವರಿ ಕಳೆದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿತ್ತು. ಮುಂದಿನ ಸಲ ಕಡಿಮೆ ಇರುತ್ತೆ, ಯಾಕಂದರೆ ಒಂದು ವರ್ಷ ಹಾಗೆ ಒಂದು ವರ್ಷ ಹೀಗೆ ಇರುತ್ತೆ. ಈ ಟೈಮಲ್ಲಿ ಗೊಬ್ಬರಗಳನ್ನ ಹಾಕಬೇಕು. ಅಂದರೆ ನಾವಿನ್ನೂ ಕೋಳಿ ಗೊಬ್ಬರ ಆ ಥರದ್ದೇನು ಗೊಬ್ಬರ ಹಾಕಿಲ್ಲ. ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀವಿ ಅಡಿಕೆ ರೇಟ್ ಬರಲಿ ಗೊಬ್ಬರ ಹಾಕೋದಕ್ಕೆ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು, ನಾನು ಅಡಿಕೆ ಕಾಯಿನ ಹಾದಿದ್ದಾಯಿತು. ಈ ಸಲ ಗಂಡಾಳಿಲ್ದಲೇ ಕಾರಣ ತೋಟದ ತುಂಬ ಬಿದ್ದಿರ್ತಕ್ಕಂಥ ಅಡಿಕೆ ಕಾಯಿ ಎರ್ಚಿದೆ. ಅಂದರೆ ಗಂಡಾಳುಗಳಿದ್ದರೆ ಟಾರ್ಪಲ್ ಹಿಡಿದು ಹಾಕ್ಬೋದಿತ್ತು, ಆದರೆ ಅವ್ರು ಇರಲಿಲ್ವಲ್ಲ, ಸುಮ್ಮನೆ ಕಿತ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ಪೂರ್ತಿ ತೋಟದ ತುಂಬ ಕಡಿಮೆ ಬಿದ್ದಿದ್ರು ಕೂಡ ಸಿಡ್ದಿದ್ದಾವೆ. ಅದರಿಂದ ಅವ್ರ ಜೊತೆ ಸೇರ್ಕೊಂಡು ನಾನು ಕೂಡ ಅಡಿಕೆ ಆಯ್ದು ಇವಾಗ ಎಲ್ಲರೂ ಊಟಕ್ಕೆ ಬಂದರು, ಅವ್ರಿಗೆ ಊಟ ಬಡಿಸ್ತಾ ಇದ್ದೀನಿ. ನೀವೆಲ್ಲ ಸಾಕಷ್ಟು ಜನ ನನ್ನನ್ನು ಕೇಳ್ತಾ ಇದ್ರೆ, ಮೇಡಮ್ ನಿಮ್ಮ ಎಷ್ಟು ಅಡಿಕೆ ಗಿಡ ಇದೆ, ಹಾಗೆ ಎಷ್ಟು ಎಕರೆ ಜಮೀನಿದೆ ಅಂತ. ನಮ್ಮ ಜಮೀನಿರೋದು ಕಡಿಮೆನೇ, ತುಂಬ ಜಾಸ್ತಿ ಏನಿಲ್ಲ, 3 ಎಕರೆ ಇದೆ. ಅದರಲ್ಲಿ 1.5 ಎಕರೆ ಅಡಿಕೆ ಗಿಡ ಇದೆ, 1.5 ಎಕರೆ ತೆಂಗಿನ ಗಿಡ ಇದೆ. ತೆಂಗಿನ ಗಿಡದೊಳಗೂ ಕೂಡ ಅಡಿಕೆ ಗಿಡಗಳು ಇವೆ. ಅಂದರೆ ಇವಾಗ ತೆಂಗಿನಕಾಯಿ ಬೆಳೆ ಎಲ್ಲ ಕಡಿಮೆ ಆಗಿದೆ, ರೋಗ ಆ ಥರ, ರೇಟು ಜಾಸ್ತಿ ಇದೆ. ಅದೇ ಆಬ್ವಿಯಸ್ಲಿ ಇದು ಹೇಗಾಗುತ್ತೆ ಅಂದರೆ, ಮದುವೆ ಆಗದಲ್ಲೇ ಹುಚ್ಚಿಬಿಡಲ್ಲ, ಹುಚ್ಚಿಬಿಡದಲ್ಲೇ ಮದುವೆ ಆಗಲ್ಲ ಅಂತಾರಲ್ಲ, ಆ ರೀತಿ. ಈಗ ರೇಟ್ ಕಮ್ಮಿ ಇದ್ದರೆ ಬೆಳೆ ಜಾಸ್ತಿ ಇರುತ್ತೆ, ರೇಟ್ ಜಾಸ್ತಿ ಆದರೆ ಬೆಳೆ ಕಡಿಮೆ ಇರುತ್ತೆ. ಆ ರೀತಿ ರೈತರಿಗೆ ಅಲ್ಲೇ ಇರುತ್ತೆ. ರೈಟು ಬೆಳೆ ಜಾಸ್ತಿ ಇದ್ದಾಗ ಯಾವ ಕಾರಣಕ್ಕೂ ಆಗಲ್ಲ. ಇವಾಗ ಅಡಿಕೆ ಬೆಳೆ ಜಾಸ್ತಿ ಆಗಿದೆ, ಆಬ್ವಿಯಸ್ಲಿ ಅಡಿಕೆ ರೇಟೇನು ತೀರಾ ಜಾಸ್ತಿ ಆಗಿಲ್ಲ, ಹಾಗಂತ ತೀರಾ ಕಡಿಮೆನೂ ಇಲ್ಲ. ಕೊಬ್ಬರಿ ರೇಟು ಜಾಸ್ತಿ ಇದೆ, ಆದರೆ ಕೊಬ್ಬರಿಗಳ ಬೆಳೆ ಕಡಿಮೆ ಇದೆ. ಏನೋ ರೈತರ ಜೀವನ ಹಾಗೆ ಹೀಗೆ ಸಾಗ್ತಾ ಇರುತ್ತೆ. ತರಕಾರಿ, ರಾಗಿ, ಭತ್ತ ಇದ್ರ ರೇಟೆಲ್ಲ ಹೊಂದ್ಕೊಂಡು, ಅಂದರೆ ಜಾಸ್ತಿನೂ ಆಗದಲ್ಲೇ ತೀರಾ ಕಡಿಮೆ ಆದರೆ ರೈತರಿಗೆ ಕಷ್ಟ ಆಗುತ್ತೆ. ಅದನ್ನೇನು ನಾವೆಲ್ಲ ಬೆಳೆಯೋದಿಲ್ಲ, ನಾವು ಬೆಳೆಯೋದು ಅಡಿಕೆ ತೆಂಗು ಮಾತ್ರ. ಬೆಳೆಯೋದಕ್ಕೆ ಜಾಗನೂ ಇಲ್ಲ, ನಾವು ಆ ಥರದ ರೈತರಲ್ಲ, ಬರೀ ಅಡಿಕೆ ಮತ್ತು ತೆಂಗು ಅಷ್ಟೇ. ನಮ್ಮೂರ ಕಡೆ ಪೂರ್ತಿ ಎಲ್ಲ ಅಷ್ಟೇ. ಬನ್ನಿ ಇವಾಗ ಫೈನಲಾಗಿ ಊಟ ಎಲ್ಲ ಬಡಿಸಿದ್ದಾಯಿತು. ಅವ್ರದ್ದು ಊಟ ಆದಮೇಲೆ ನಾನು ಕೂಡ ಊಟ ಮಾಡಬೇಕು. ಊಟ ಮಾಡಿ ಅಡಿಕೆ ಕಾಯಿನ ಹಾಯೋದು ಇನ್ನೂ ತುಂಬ ಇದೆ. ಇವತ್ತು ಸಾಯಂಕಾಲದೊಳಗೆ ಅಡಿಕೆ ಕಾಯಿ ಮನೆ ಹತ್ರ ಹೋಗಬೇಕು. ಯಾಕಂತಂದರೆ ನಾಳೆ ಮಿಷಿನ್ಗೆ ಹಾಕೋದಿರುತ್ತೆ. ನಾನು ಮಿಷಿನ್ಗೆ ಹಾಕೋದಕ್ಕೂ ಕೂಡ ಇರೋದಿಲ್ಲ. ಅವರಿಗೆ ಬೆಳಗ್ಗೆ ನಾನು ತಿಂಡಿ ಅಡುಗೆ ಮಾಡಿನೇ ಹೊರಡಬೇಕಾಗುತ್ತೆ ದೇವಸ್ಥಾನಕ್ಕೆ. ಈ ರಿಸ್ಕಲ್ಲೂ ಹೋಗ್ತಾ ಇದ್ದೀನಿ. ಯಾಕೆ ಏನು ಎತ್ತ ನಾಳೆ ವ್ಲಾಗಲ್ಲಿ ಹೇಳ್ತೀನಿ. ಅವ್ರದ್ದಂತೂ ಎಲ್ಲ ಫೈನಲಾಗಿ ಊಟಕ್ಕೆ ಬಂತು. ಈ ಸಲ ಹೆಣ್ಣಾಳುಗಳು ಕೂಡ ಕಮ್ಮಿ ಇದ್ದರು, ಗಂಡಾಳು ಕೂಡ ಇರಲಿಲ್ಲ. ನಾನು ಕುಯ್ಲೇ ಮಾಡಬೇಕಾಗಿತ್ತು, ಆದರೆ ಆ ಸಲನೂ ಕೂಡ ಗಂಡಾಳು ಬೆಳಗ್ಗೆ 10 ಗಂಟೆ ಆದರೂ ಕೂಡ ಕನ್ಫರ್ಮ್ ಇರಲಿಲ್ಲ. ಅದರಿಂದ ಕುಯ್ಲಲ್ಲಿ ಮಾಡೋಕ್ಕಾಗಿರಲಿಲ್ಲ. ಈ ಕುಯ್ಲಲ್ಲಿ ಮಾಡಿ ನಾನು ಕೂಡ ಊಟ ಮುಗಿಸಿ ಅದಾದಮೇಲೆ ಅಡಿಕೆ ಗೊನೆನೆಲ್ಲ ಟ್ಯಾಕ್ಟ್ರಿಗೆ ತುಂಬಿ ಇದನ್ನು ಇಲ್ಲಿ ಬಡಿಯೋದಕ್ಕೂ ಕೂಡ ಟೈಮ್ ಇಲ್ಲ. ಯಾಕಂತಂದರೆ ಕೆಲಸದವರು ಕಮ್ಮಿ ಇದ್ದಾರೆ. ಇನ್ನೂ ಆಯೋದಿದೆ, ಸ್ವಲ್ಪ ತೆಂಗಿನ ಗಿಡದೊಳಗೆ ಕಿತ್ಕೊಂಬರೋದು ಇದೆ ಅಡಿಕೆ ಕಾಯಿನ. ಅದರಿಂದ ಆ ಗೊನೆನ ಹಾಗೆ ಹಾಕಿ ನಮ್ಮ ಮನೆಯವರು ಟ್ಯಾಕ್ಟ್ರಿನ ಮನೆ ಹತ್ರ ತೊಗೊಂಬಂದು ಒಂದು ಸಲ ಸುರಿದು ಬಂದರು. ಯಾಕಂತಂದರೆ ನೆಕ್ಸ್ಟು ಮೇಲ್ಗಡೆ ಹೋಗಬೇಕು, ಅಲ್ಲಿಗೆ ಹೋದಾಗ ಗೊನೆನೇ ಹಾಕ್ಕೊಂಬರೋಣ, ಅವನ್ನೂ ಕೂಡ ಬಡಿಯೋಕ್ಕಾಗೋದಿಲ್ಲ ಅಂತೇಳಿ ಅವರು ಮನೆ ಹತ್ರ ಕಳಿಸಿದ ಮೇಲೆ ನಾನು ನೋಡ್ಗಾಯಿ ಎಲ್ಲ ನೋಡಿಕೊಂಡು, ಹಾಗೆ ಇನ್ನು ನಮ್ಮ ಅತ್ತೆ ಕೂಡ ಬಂದರು. ಅಷ್ಟರಲ್ಲಿ ಅವರನ್ನು ಮಾತಾಡಿಸ್ಕೊಂಡು ಇನ್ನು ಟಾರ್ಪಲ್ ಮೇಲಿದ್ದಂಥ ಅಡಿಕೆನ ತುಂಬ್ತಾಯಿದ್ರು, ಅದಕ್ಕೆಲ್ಲ ಹೆಲ್ಪ್ ಮಾಡಿದ್ವಿ. ಅದಾದಮೇಲೆ ಸಂಜೆ 6 ಗಂಟೆ ಆಯಿತು. ಇನ್ನು ಉಳಿದಿರ್ತಕ್ಕಂಥ ವ್ಲಾಗ್ ಅಲ್ಲಿಗೆ ನಿಲ್ಲಿಸಿದ್ದೆ. ನಾನು ಕೂಡ ಇವಾಗ ನಮ್ಮನೆಯವ್ರು ಟ್ಯಾಕ್ಟ್ರಿ ತೊಗೊಂಡೋದ್ರಲ್ಲ, ಕೆಲಸದವ್ರ ಜೊತೆನೇ ನಡೆದುಕೊಂಡು 6 ಗಂಟೆ ಹಂಗೆ ಮನೆ ಹತ್ರ ಬಂದೆ. ಇವತ್ತಂತೂ ಪೂರ್ತಿ ಬ್ಯುಸಿ. ಮನೆ ಹತ್ರ ಹೋದರೂ ಕೂಡ ಮಲ್ಗಂಗಿಲ್ಲ, ಬಾಗಿಲೊರೆಸಿ ಕೆಲಸ ಶುರು ಮಾಡಬೇಕು. ಯಾಕಂತಂದರೆ ನಾಳೆ ದೇವಸ್ಥಾನಕ್ಕೆ ಹೋಗಬೇಕಲ್ಲ, ಅದರಿಂದ ನೆಲ ಎಲ್ಲ ಸಾರಿಸ್ಬೇಕು, ಇನ್ನೂ ಸ್ವಲ್ಪ ರೆಡಿ ಮಾಡ್ಕೊಬೇಕು ನಾಳೆ ಹೋಗೋದಕ್ಕೆ. ಬಂದ ತಕ್ಷಣವೇ ಬಾಗಿಲೊರೆಸಿ ನಮ್ಮನೆಯವ್ರಿಗೆ ಕಾಫಿ ಕೊಟ್ಟು, ಅಷ್ಟರಲ್ಲಿ ಒಂದು ಹುಡುಗ ಸಿಕ್ಕಿದ್ದ, ಅವನು ಕರ್ಕೊಂಬಂದಿದ್ರು ಗೊನೆ ಬಡಿಯೋದಕ್ಕೆ ಅಂತೇಳಿ. ಅವರಿಬ್ರಿಗೂ ಕಾಫಿ ಕೊಟ್ಟು ಬಂದು ನಾನು ಕಾಫಿ ಕುಡಿದು ತಲೆಗೆ ಯಾಕೋ ತಲೆನೋವು ಬಂದಂಗಾಗಿತ್ತು, ತಲೆಗೆ ಎಣ್ಣೆ ಹಚ್ಕೊಂಡು ಅವ್ರ ಜೊತೆ ನಾನು ಕೂಡ ಕೆಲಸಕ್ಕೆ ನಿಂತ್ಕೊಂಡೆ. ಅಂದರೆ ಗೊನೆ ಬಡಿಯೋದಕ್ಕೆ ಒಬ್ಬರು ಇಬ್ಬರು ಆದರೆ ಬೇಗ ಮುಗಿಯೋದಿಲ್ಲ. ನಾನು ಕೂಡ ಸೇರಿಕೊಂಡ್ರೆ ಕೆಲಸ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆ ನಾನು ಕೂಡ ಗೊನೆ ಬಡಿಯೋಣ ಅಂತ ಹೋದೆ. ಇದೆಲ್ಲ ಆಗಿದ್ದು ರಾತ್ರಿ 10 ಗಂಟೆ ಆಯಿತು. ತುಂಬ ಸಾಕಾಗಿತ್ತು. ಅದಕ್ಕೋಸ್ಕರ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ದೆ. ಇಲ್ಲಿಂದ ಹೋಗಿ ನಾನು ನೆಲ ಒರೆಸಿ ರೆಡಿ ಮಾಡಿ ಮಲಗೋ ಹೊತ್ತಿಗೆ 12 ಗಂಟೆ ಆಯಿತು. ಬೆಳಗ್ಗೆ ಬೇಗ ಕೂಡ ಎದ್ದೆ. ಅದನ್ನು ಕೂಡ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗು ಹಾಗೆ ಅಡಿಕೆ ಕೊಯ್ಲು ಈ ವರ್ಷದ್ದು ಇಲ್ಲಿಗೆ ಮುಗೀತು. ಇನ್ನು ನಾನು ಮುಂದಿನ ವರ್ಷದ ಅಡಿಕೆ ಕೊಯ್ಲೊಂದಿಗೆ
ಅಡಿಕೆ ಕೂಲಿ ವ್ಲಾಗ್ ಮಾತ್ರ ಮುಂದಿನ ವರ್ಷ ತನಕ ಕಾಯಲೇಬೇಕು. ಇನ್ನು ಬೇರೆ ವ್ಲಾಗ್ಗೆಲ್ಲ ಕಾಯೋ ಅವಶ್ಯಕತೆಯೇ ಇಲ್ಲ. ಖಂಡಿತವಾಗೂ ನನ್ನ ವ್ಲಾಗ್ಗಳು ಒಂದೊಂದಾದ್ಮೇಲೆ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಜೀವನ ತುಂಬ ಕಷ್ಟ, ಬಂದಿದ್ದ ರೀತಿ ಸಾಗಿಸ್ತಾ ಇರಿ. ಹೀಗೇ ಇರಬೇಕು, ಹಾಗೇ ಇರಬೇಕು, ನಾವು ಹೀಗೆ ಜೀವನ ಸಾಗಿಸ್ಬೇಕು ಅಂತೆಲ್ಲ ಅಂದ್ಕೊಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗುವ ನಾಳೆ. ಟೇಕ್ ಕೇರ್, ಬಾಯ್. ನಗ್ತಾ ಇರಿ, ನಗಿಸ್ತಾ ಇರಿ, ಜೀವನನ ಬಂದಿದ್ದ ರೀತಿ ಸಾಗಿಸ್ತಾ ಇರಿ.